ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡು ತಾತ್ಕಾಲಿಕ ಫಲಿತಾಂಶವನ್ನು ಕೂಡ ಜಿಲ್ಲಾವಾರು ಪ್ರಕಟಿಸಲಾಗಿದೆ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ದಿನಾಂಕ 13ನೇ ಮಾರ್ಚ್ 2025ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕು ಅಂತ ಯಾರು ವಿಚಾರ ಮಾಡ್ತಾ ಇದ್ದರೆ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಇನ್ನು ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ ಮಾರ್ಚ್ 13 ನಂತರ, ಅಂದಾಜು ಹೇಳುವುದಾದರೆ ಮಾರ್ಚ್ 15ರ ನಂತರ ಅಂತಿಮ ಅಂಕಪಟ್ಟಿಯನ್ನು ಘೋಷಿಸಲಿದ್ದಾರೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2025ನೇ ಸಾಲಿನ ಮೊರಾರ್ಜಿ 6ನೇ ತರಗತಿಯ ಇಲ್ಲಿ ST ಬಾಲಕ ಬಾಲಕಿಯ ವಸತಿ ಶಾಲೆಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಮಾರ್ಕ್ಸ್ ಆಯ್ಕೆ ಮಾಡಲಿಕ್ಕೆ ಅವರಿಗೆ ಎಷ್ಟು ಅಂಕಗಳು ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ತದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ತಾವೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ, ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋದು. ಇಲ್ಲಿ ಬಹಳಷ್ಟು ಜನರು ಅಥವಾ ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಕನ್ಫ್ಯೂಷನ್ ಏನು ಅಂದರೆ, ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಮಕ್ಕಳು ಎಷ್ಟು ಅಂಕಗಳನ್ನು ಪಡೆದರೆ ಇಲ್ಲಿ ಸೆಲೆಕ್ಟ್ ಆಗಬಹುದು ಅನ್ನುವುದು ಅವರಲ್ಲಿ ಒಂದು ಗೊಂದಲ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಇಲ್ಲಿವರೆಗೂ ಎಷ್ಟು ವರ್ಷಗಳವರೆಗೆ ಮೊರಾರ್ಜಿ ಪರೀಕ್ಷೆ ನಡೆದಿದೆ ಮತ್ತು ಆಗ ಎಷ್ಟು ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಆಗ ನಮ್ಮ ಮೀಸಲಾತಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಶಾಲಾವಾರು ಆದ್ಯತೆ ಇವೆಲ್ಲವುಗಳನ್ನು ಗಮನದಲ್ಲಿ ಇಟ್ಕೊಂಡು ನಾನು ಈಗ ಇಲ್ಲಿ ST ಬಾಲಕ ಬಾಲಕಿಯರು ಇರುವಂತಹ ವಸತಿ ಶಾಲೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನೋಡೋದಾದರೆ, ಅಂದರೆ ಈಗಾಗಲೇ ಕಳೆದ ವರ್ಷ ಕೂಡ ಇಲ್ಲಿ ST ಬಾಲಕ ಬಾಲಕಿಯರಿಗೆ ನಡೆದಂತಹ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅವರ ಕಟ್ ಆಫ್ ಮಾರ್ಕ್ಸ್ ಎಷ್ಟಿತ್ತು ಮತ್ತು ಹೋದ ವರ್ಷ ಕೂಡ ಇದೇ ವರ್ಷ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಷ್ಟೇ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಹಾಗಾಗಿ ಇಲ್ಲಿ ಸರ್ಕಾರವು ಕೂಡ 3 ವಿಧದಲ್ಲಿ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ತದೆ. ಅಂದರೆ ಇಲ್ಲಿ ಸಾಮಾನ್ಯ ಜನರು ಅಂದ್ಕೊಳ್ಳೋದು ಬೇರೆ, ಆದರೆ ಇಲ್ಲಿ ಸರ್ಕಾರದ ನಿಯಮಾವಳಿಗಳು ಬೇರೆ ಇವೆ. ಮೊದಲನೇದಾಗಿ ಇಲ್ಲಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳು ಅಥವಾ ಮೆರಿಟ್ ಪಟ್ಟಿಯನ್ನು ಮತ್ತು ಅದರೊಂದಿಗೆ ಸರ್ಕಾರದ ಮೀಸಲಾತಿ ಹಾಗೂ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆ ಮಾಡಲು ಅಂದರೆ ಶಾಲಾವಾರು ಆದ್ಯತೆಯನ್ನು ನೀಡಿರ್ತಾರೆ. ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಇಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತೆ. ಹಾಗಾದರೆ ಇದರಂತೆ ಈ ವರ್ಷ ನಡೆದ ಮೊರಾರ್ಜಿ ಪರೀಕ್ಷೆಯಲ್ಲಿ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ST ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕಗಳನ್ನು ಪಡೆದರೆ ಸೆಲೆಕ್ಟ್ ಆಗ್ಬೋದು, ಮೊದಲ ರೌಂಡಿಗೆ ಸೆಲೆಕ್ಟ್ ಆಗ್ಬೋದು, ಅಂದರೆ ಕೌನ್ಸಿಲಿಂಗ್ನಲ್ಲಿ ಮೊದಲ ರೌಂಡಿಗೆ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಬೋದು, ಎಷ್ಟು ಅಂಕಗಳನ್ನು ಕನಿಷ್ಠ ಪಡಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಆದಷ್ಟು ಅತಿ ನಿಖರವಾಗಿ ಹೇಳುವಂತಹ ಪ್ರಯತ್ನವನ್ನು ನಾನಿಲ್ಲಿ ಮಾಡಿರುತ್ತೇನೆ. ಮೊದಲನೇದಾಗಿ ಇಲ್ಲಿ ST ಬಾಲಕ ಬಾಲಕಿಯರ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸ್ಥಳೀಯರು ಮತ್ತು ಔಟ್ ಆಫ್ ತಾಲೂಕಿಗೆ ಸಂಬಂಧಪಟ್ಟಂತೆ ಇರ್ತದೆ ಇಲ್ಲಿ ಮಾಹಿತಿ. ಅದರೊಂದಿಗೆ ವಿಶೇಷ ವರ್ಗ ಕೂಡ ಇರುತ್ತೆ. ಇಲ್ಲಿ ಸ್ಥಳೀಯರು ಗಂಡು ಹೆಣ್ಣು ಅಂತ ನೋಡಿದಾಗ ಇನ್ನು ST ಬಾಲಕ ಬಾಲಕಿಯರ ವಸತಿ ಶಾಲೆಗಳಲ್ಲಿ SC ವಿದ್ಯಾರ್ಥಿಗಳನ್ನು ಕೂಡ ಆಯ್ಕೆ ಮಾಡ್ತಾರೆ. ಅಲ್ಲಿ ಸ್ಥಳೀಯರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 72 ಅಂಕಗಳು ಗಂಡು ಅಥವಾ ಬಾಲಕರಿಗೆ ಕನಿಷ್ಠ 72 ಅಂಕಗಳನ್ನು ಪಡೆದವರು ಇಲ್ಲಿ ಸೆಲೆಕ್ಟ್ ಆಗ್ಬೋದು. ಇನ್ನು ಬಾಲಕಿಯರು 69 ಅಂಕಗಳು. ಇನ್ನು ST ಬಾಲಕ ಬಾಲಕಿಯರ ವಸತಿ ಶಾಲೆಗಳಲ್ಲಿ ST ವಿದ್ಯಾರ್ಥಿಗಳಿಗೆ ಇಲ್ಲಿ ಬಾಲಕರಿಗೆ 53 ಅಂಕಗಳು, ಬಾಲಕಿಯರಿಗೆ 48 ಅಂಕಗಳು. ಇನ್ನು ಪ್ರವರ್ಗ 1ರಲ್ಲಿ ಇಲ್ಲಿ ಕಳೆದ ವರ್ಷ ಬಾಲಕರು ಯಾರೂ ಸೆಲೆಕ್ಟ್ ಆಗಿರಲಿಲ್ಲ, ಹೀಗಾಗಿ ಬಾಲಕಿಯರು 59 ಅಂಕಗಳು. ಇನ್ನು ಇದೇ ಶಾಲೆಗಳಲ್ಲಿ 2A ದವರಿಗೆ ಕನಿಷ್ಠ 82 ಅಂಕಗಳನ್ನು ಪಡೆಯಬೇಕಾಗುತ್ತೆ ಮತ್ತು 2B ಅವರಿಗೆ ಕನಿಷ್ಠ 68 ಅಂಕಗಳನ್ನು ಪಡೆಯಬೇಕಾಗುತ್ತದೆ. ಮತ್ತು ಇನ್ನು ಔಟ್ ಆಫ್ ತಾಲೂಕಿನವ್ರಿಗೆ ಕೇವಲ ST ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಬಾಲಕರು 78 ಅಂಕಗಳು, ಬಾಲಕಿಯರು 63 ಅಂಕಗಳನ್ನು ಪಡೆಯಬೇಕಾಗುತ್ತದೆ. ಇನ್ನು ವಿಶೇಷ ವರ್ಗದಲ್ಲಿ ಸ್ಥಳೀಯರು ಅಂದರೆ ಇಲ್ಲಿ ಕೂಡ ಕೇವಲ ST ವಿದ್ಯಾರ್ಥಿಗಳು ಅಥವಾ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡುವುದರಿಂದ ಇಲ್ಲಿ ಬಾಲಕರು 33 ಅಂಕಗಳು ಮತ್ತು ಬಾಲಕಿಯರು 35 ಅಂಕಗಳು ಈ ರೀತಿಯಾಗಿದೆ. ಮತ್ತು ಇನ್ನು ಔಟ್ ಆಫ್ ತಾಲೂಕಲ್ಲಿ ನೋಡೋದಾದರೆ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ SC ವಿದ್ಯಾರ್ಥಿಗಳನ್ನು ಈ ಶಾಲೆಗಳಲ್ಲಿ ಆಯ್ಕೆ ಮಾಡಿರ್ತಾರೆ. ಬಾಲಕರು 33 ಅಂಕಗಳು ಮತ್ತು ಬಾಲಕಿಯರು 67 ಅಂಕಗಳು. ಈ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಪಂಗಡದ
ವಸತಿ ಶಾಲೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅವರ ಮೀಸಲಾತಿ ಅವರು ಆಯ್ಕೆ ಮಾಡಿಕೊಂಡಂಥ ಆದ್ಯತೆವಾರವನ್ನು ನೋಡಿದಾಗ ಇದು ಕಳೆದ 5-6 ವರ್ಷಗಳ ಒಂದು ಮಾಹಿತಿಯನ್ನು ಇಟ್ಕೊಂಡು ಸಂಪೂರ್ಣ ವಿಚಾರ ಮಾಡಿ ಈ ರೀತಿಯಾಗಿ ನಾನು ನಿಮಗೆ ಇಷ್ಟು ಅಂಕಗಳನ್ನು ಕನಿಷ್ಠ ಈ ರೀತಿ ಅಂಕಗಳನ್ನು ಪಡೆದಲ್ಲಿ ತಾವು ಆಯ್ಕೆ ಆಗಬಹುದಾಗಿದೆ ಈ ವರ್ಷದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ. ಧನ್ಯವಾದಗಳು.